ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡುವಂಥ ಚಪಾತಿ ನೂಡಲ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ? ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಮೊದಲಿಗೆ ಮೈದಾ ಹಿಟ್ಟು ತೊಗೊಳ್ಳೋಣ. 1 ಕಪ್ ಆಗೋಷ್ಟು. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೊಳ್ಳೋಣ. ಚಪಾತಿ ಮಾಡ್ತೀವಲ್ಲ ಆ ಥರ ಗಟ್ಟಿ ಬರಬೇಕು. ಇದೀಗ ಕಲಿಸ್ಕೋಬೇಕು ಈ ಥರ ನೋಡಿ. ಇದು ರೆಡಿಯಾಗಿದೆ. ಒಂದು 10 ನಿಮಿಷ ಬಿಟ್ಬಿಡೋಣ ಮುಚ್ಚಿಬಿಟ್ಟು. ಈಗ ಲಟ್ಸ್ಕೊಳ್ಳೋಣ ಅದನ್ನು. ಮತ್ತೊಂದು ಸತಿ ಕೈಯಿಂದ ಬ್ರಷ್ ಮಾಡೋಣ. ಅದು ಚೆನ್ನಾಗಿ ಬರುತ್ತೆ ಚಪಾತಿ. ನೂಡಲ್ಸ್ ಮಾಡಬೇಕಲ್ವ, ಹಾಗಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಚಪಾತಿ ಹಿಟ್ಟನ್ನ ಎತ್ಕೊಳ್ಳಿ. ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋಣ ಚಪಾತಿ ಥರ. ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು, ಸಣ್ಣ ಸೈಜಲ್ಲಿ ಮಾಡ್ಕೋಬೋದು, ತೆಳ್ಳಗೂ ಮಾಡ್ಕೋಬೋದು, ದಪ್ಪದು ಮಾಡ್ಕೋಬೋದು. ಅಂದರೆ ಜಾಸ್ತಿ ನೀರು ಹಾಕ್ಬಾರ್ದು ನೋಡಿ. ಈ ಥರ ಮಾಡ್ಕೋಬೇಕು ಚಪಾತಿನ. ಒಂದು ಚಾಕು ತೊಗೊಳ್ಳಿ. ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ತಾ ಹೋಗಿ ಚಿಕ್ಕದಾಗಿ. ಒಂದು ಸೈಡ್ ಕೈ ಇಟ್ಕೊಳ್ಳಿ, ಇಲ್ಲಾಂದರೆ ಚಪಾತಿ ಹಂಗೆ ಅದು ಬಂದುಬಿಡುತ್ತೆ. ಹಂಗಾಗಿ ಈ ಥರ ಕೈ ಇಟ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಅದನ್ನು. ಎಲ್ಲನೂ ಬಿಡಿಯಾಗಿರುತ್ತೆ, ಅಂಟ್ಕೊಳ್ಳಲ್ಲ. ಸ್ವಲ್ಪ ನೀರು ತೊಗೊಳ್ಳೋಣ, ಉಪ್ಪು ಹಾಕ್ಕೊಳ್ಳೋಣ, ಅದನ್ನು ಕುದಿಸ್ಕೊಳ್ಳೋಣ. ನೀರು ಕಾಯ್ತಿದೆ ನೋಡಿ. ಈಗ ಅದು ಮಾಡಿಟ್ಕೊಂಡಿರೋದು ಅದಕ್ಕೆ ಹಾಕ್ಕೊಳ್ಳೋಣ. ತುಂಬ ಹೊತ್ತೇನು ಕುದಿಸೋದು ಬೇಕಾಗಿಲ್ಲ, ಉಂಡೆ ಆಗಿಬಿಡುತ್ತೆ, ತುಂಬ ಮುದ್ದೆ ಆಗಿಬಿಡುತ್ತೆ. ಬೇಗ ತೆಕ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಜೀರಿಗೆ, ಸಾಸಿವೆ, ಕರಿಬೇವು ಹಾಕೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಈಗ ಬಸ್ಕೊಳ್ಳೋಣ ಅದನ್ನು ಸಪ್ರೇಟಾಗಿ. ಉದುರು ಬರಬೇಕು ನೋಡಿ. ಈ ಥರ ಬಂದಿದೆ. ಇದು ರೆಡಿ ಮಾಡಿರೋದು ಇದ್ರ ಮೇಲೆ ಹಾಕೋತಾ ಇದ್ದೀನಿ ನಾನು. ಮೊದಲಿಗೆ ಉಪ್ಪು ಹಾಕ್ಕೊಂಡಿದ್ದರಿಂದ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ನೋಡಿ. ಈ ಥರ ಆಗಿದೆ. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿದೆ ಮಾಡೋಂಥ ರೆಸಿಪಿ ಇದು. ನೋಡಿದ ತಕ್ಷಣ ತಿನ್ಬೇಕು ಅನಿಸುತ್ತೆ, ಆ ಥರ ಚೆನ್ನಾಗಿ ಬಂದಿದೆ. ನೀವು ಹೋಟ್ಲಲ್ಲಿ ತಿನ್ನೋ ಬದಲು ಮನೇಲೇ ಮಾಡ್ಕೋಬೋದು. ಅದೇನು ತುಂಬ ಹೊತ್ತಾಗಲ್ಲ, ಬೇಗ ಆಗುತ್ತೆ. ನೀವು ಇಲ್ಲಾಂದರೆ ಸಾಸ್ ಕೂಡ ಹಾಕೋಬೋದು. ಥ್ಯಾಂಕ್ ಯು.